ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ಚಾನಲ್ ರಿಯಲ್ ರಿವ್ಯೂ ಬೈ ಗೀತಾ. ಫ್ರೆಂಡ್ಸ್, ಮೀಶೋದಿಂದ 2 ಟೈಪ್ಸ್ ಆಫ್ ಫ್ರಿಡ್ಜ್ ಆರ್ಗನೈಸರ್ಸ್ನ ತರಿಸಿದ್ದೀನಿ. ಆ ಆರ್ಗನೈಸರ್ಸ್ ಯಾವುದು, ಅದರ ಕ್ವಾಲಿಟಿ ಏನು, ಮತ್ತು ಅದನ್ನು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಈಗ ಫಸ್ಟ್ ಫ್ರಿಡ್ಜ್ ಆರ್ಗನೈಸರ್ ಯಾವುದು ಅನ್ನೋದನ್ನು ನೋಡೋಣ. ಫ್ರೆಂಡ್ಸ್, ಇದು ನಾನು ತರಿಸಿರುವಂತಹ ಪ್ರಾಡಕ್ಟ್ ಪ್ಯಾಕ್ ಆಫ್ 6 ಬರುತ್ತೆ ನಮಗೆ. ಇದು ಫುಡ್ ಗ್ರೇಡೆಡ್ ಪ್ಲಾಸ್ಟಿಕ್ ಕಂಟೈನರ್ ಮತ್ತು ಏರ್ ಟೈಟ್ ಕಂಟೈನರ್. ಇದರಲ್ಲಿ ನಮಗೆ ರಿಮೂವಬಲ್ ಪ್ಲೇಟ್ ಕೊಟ್ಟಿರ್ತಾರೆ. ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಮಾಯಿಶ್ಚರ್ ಎಲ್ಲ ಇದರ ಒಳಗಡೆ ಹೋಗಿ ಸ್ಟೋರ್ ಆಗುತ್ತೆ. ಆಗ ಇದರಲ್ಲಿ ಸ್ಟೋರ್ ಮಾಡುವಂತಹ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಸೊಪ್ಪು ಏನಿರುತ್ತೆ ಅದು ತುಂಬ ದಿನ ನಮಗೆ ಫ್ರೆಶ್ ಆಗಿ ಇರುತ್ತೆ. ಇದರ ಪ್ರೈಸ್ ಬಂದು ಪ್ಯಾಕ್ ಆಫ್ 6ಗೆ 199 ರುಪೀಸ್. ನಿಮಗೆ ಬೇರೆನೂ ಸಿಗುತ್ತೆ. ಪ್ಯಾಕ್ ಆಫ್ 4ಗೆ ಒಂದು ಪ್ರೈಸ್ ಇರುತ್ತೆ, ಪ್ಯಾಕ್ ಆಫ್ 8ಗೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ನೀವು ತೊಗೋಬೇಕಾದ್ರೆ ಒಂದು ಸಲ ಚೆಕ್ ಮಾಡಿ ತೊಗೊಳ್ಳಿ. ಇದರ ರಿವ್ಯೂ ಹೇಳ್ಬೇಕಂದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ಇದು ಆರ್ಗನೈಸ್ ಮಾಡಿದ ಮೇಲೆ ಯಾವ ಥರ ಕಾಣುತ್ತೆ ಅಂತ. ಎಷ್ಟೊಂದು ಫ್ರೆಶ್ ಆಗಿದೆ ನೀವು ನೋಡ್ಬೋದು. ಇದರಲ್ಲಿ ಮಾಯಿಶ್ಚರ್ ಪ್ರೂಫ್ ಪ್ಲೇಟ್ ಇರೋದ್ರಿಂದ ಮಾಯಿಶ್ಚರ್ ಎಲ್ಲ ಕೆಳಗಡೆ ಸ್ಟೋರ್ ಆಗುತ್ತೆ. ಇದರಲ್ಲಿ ಸ್ಟೋರ್ ಮಾಡುವಂತಹ ಸೊಪ್ಪು ಏನಿರುತ್ತೆ ಅದು ಲಾಂಗ್ ಟೈಮ್ ನಮಗೆ ಫ್ರೆಶ್ನೆಸ್ನ ಕೊಡುತ್ತೆ. ಮತ್ತು ಅದೇ ಥರ ನಾವು ತರಕಾರಿನೂ ಸ್ಟೋರ್ ಮಾಡ್ಬೋದು. ನೋಡ್ಬೋದು ನೀವು, ತುಂಬಾ ಫ್ರೆಶ್ ಆಗಿ ಇರುತ್ತೆ. ಫ್ರೆಂಡ್ಸ್, ಈಗ ಸೆಕೆಂಡ್ ಫ್ರಿಡ್ಜ್ ಆರ್ಗನೈಸರ್ ಯಾವುದು ಅನ್ನೋದನ್ನು ನೋಡೋಣ. ಫ್ರೆಂಡ್ಸ್, ಇದು ಫ್ರಿಡ್ಜ್ ಆರ್ಗನೈಸರ್ ಮತ್ತು ಡ್ರೈ ಫ್ರೂಟ್ಸ್ ಆರ್ಗನೈಸರ್ ಆಗಿನೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇದು ಥಿಕ್ ಆ್ಯಂಡ್ ಪ್ಲಾಸ್ಟಿಕ್ ಮೆಟೀರಿಯಲ್ನಿಂದ ಮಾಡಿದ್ದಾರೆ ಮತ್ತು ಇದು ಫುಡ್ ಗ್ರೇಡ್ ಪ್ಲಾಸ್ಟಿಕ್. ಇದರಲ್ಲಿ ನಮಗೆ ಚಿಕ್ಕ ಚಿಕ್ಕದಾಗಿ 6 ಬಾಕ್ಸಸ್ ಬರುತ್ತೆ. ಇದು ಮಾಯಿಶ್ಚರ್ ಪ್ರೂಫ್ ಬಾಕ್ಸಸ್ ಆಗಿರೋದ್ರಿಂದ ನಮಗೆ ಇದರಲ್ಲಿ ಸ್ಟೋರ್ ಮಾಡುವಂತಹ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಎಲ್ಲ ಏನಿರುತ್ತೆ ಅದು ನಮಗೆ ತುಂಬ ಟೈಮ್ ಫ್ರೆಶ್ ಆಗಿ ಇರುತ್ತೆ. ಇದರ ಪ್ರೈಸ್ ಬಂದು ನಮಗೆ 219 ರುಪೀಸ್ ಪರ್ 2 ನಮಗೆ ಸಿಗತ್ತೆ. ಇದರ ರಿವ್ಯೂ ನಾವು ಹೇಳಬೇಕಂದ್ರೆ ಇದರ ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿದೆ ಮತ್ತು ಇದು ವರ್ತ್ ಫಾರ್ ಮನಿ. ಫ್ರೆಂಡ್ಸ್ ನೋಡಿ, ಆರ್ಗನೈಸ್ ಮಾಡಿದ್ಮೇಲೆ ಯಾವ ಥರ ಕಾಣ್ತಿದೆ ಅಂತ ನೋಡಿ. ಎಷ್ಟೊಂದು ಫ್ರೆಶ್ ಆಗಿದೆ. ಇದು ಮಾಯಿಶ್ಚರ್ ಪ್ರೂಫ್ ಬಾಕ್ಸ್ ಆಗಿರೋದ್ರಿಂದ ಮಾಯಿಶ್ಚರ್ ಎಲ್ಲ ಕೆಳಗಡೆ ಸ್ಟೋರ್ ಆಗುತ್ತೆ. ಆದ್ದರಿಂದ ಇದರಲ್ಲಿ ಸ್ಟೋರ್ ಮಾಡುವಂತಹ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಏನಿರುತ್ತೆ ಅದು ಲಾಂಗ್ ಟೈಮ್ ನಮಗೆ ಫ್ರೆಶ್ ಆಗಿ ಇರುತ್ತೆ. ಫ್ರೆಂಡ್ಸ್, ನಾನು ತೋರಿಸಿರುವಂತಹ ಪ್ರಾಡಕ್ಟ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ದರೆ, ನೀವು ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.